ನಮ್ಮ ದತ್ತು ಸ್ವೀಕಾರ ಮಾಡಿದಂತ ಸುಮಾರು 500 ವಿದ್ಯಾರ್ಥಿ ಕಲಾವಿದರಿಂದ ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ರಾಜ್ಯಾದ್ಯಂತ ದೇಶದಲ್ಲೂ ಪ್ರದೇಶದಲ್ಲೂ ಹೋಗಿ ಒಂದು 500ಕ್ಕೂ ಮಿಕ್ಕಿದಂತಹ ಕಾರ್ಯಕ್ರಮಗಳನ್ನು 2012ನೇ ಇಸ್ವಿಯಿಂದ ಇವತ್ತಿನವರೆಗೆ ಕೊಡ್ತಾ ಬರುವುದನ್ನು ತಾವು ಗಮನಿಸಿದ್ದೀವಿ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಸಾಗಿ ಬಂದ ವಿಷಯ ನಿಮಗೆ ಗೊತ್ತಿದೆ. ಆಳ್ವಾಸ್ ವಿರಾಸತ್ 30 ವರ್ಷದಿಂದ, ಆಳ್ವಾಸ್ ನುಡಿಸಿರಿ 17 ವರ್ಷದಿಂದ ನಡೆದುಕೊಂಡು ಬಂದು, ಆಮೇಲೆ ವಿಶ್ವ ನುಡಿಸಿರಿ ವಿರಾಸತ್ತನ್ನು ನಾವು 2012ರಲ್ಲಿ ಒಮ್ಮೆ ಮಾಡುವಾಗ ನಾವು ಇದು ಇನ್ನೂ ವಿಸ್ತಾರವಾಗಿ ಹೋಗಬೇಕು ಅಂತೇಳಿ ಅಲ್ಲಲ್ಲಿ ಘಟಕಗಳನ್ನು ಮಾಡಿದಾಗ ನಮ್ಮ ದಕ್ಷಿಣ ಜಿಲ್ಲೆ, ರಾಜ್ಯ, ದೇಶ, ಪ್ರದೇಶದಲ್ಲಿ 88 ಘಟಕಗಳು ಆಗಿ ಹೋಯಿತು. ಈ ಸಮಯದಲ್ಲಿ ನಾವು ಅಲ್ಲಲ್ಲಿ ಹೋಗಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸಿಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿನಲ್ಲೂ ಕೂಡ ಈ ಪ್ರಯುಕ್ತ 2 ಬಾರಿ ನಾವು ಆಳುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಈ ಸಲ 3ನೇ ಬಾರಿ ಈ ಕಾರ್ಯಕ್ರಮವನ್ನು ಮಾರ್ಚ್ 21ನೇ ಶನಿವಾರ ದಿವಸ ಸಂಜೆ 6:15ಕ್ಕೆ ಇದು ನಮ್ಮ ಕರಾಡು ಉತ್ಸವ ಆಗುವಂತಹ ಜಾಗದಲ್ಲಿ ಇದು ನಡೆಯಲಿಕ್ಕಿದೆ. ಈ ಆಳ್ವಾಸ್ ನುಡಿಸಿರಿ ವಿರಾಸತ್ ಮಂಗಳೂರು ಘಟಕದ ಆಶಯದಲ್ಲಿ ಇದು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂಸ್ಥೆಯ ಬಹಳ ಹತ್ತಿರದ ನಮ್ಮ ಸಂಬಂಧಿ, ನಮ್ಮ ಮಾರ್ಗದರ್ಶಕರು, ಕೀರ್ತಿಶೇಷರಾದ ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರ ಹೆಸರಲ್ಲಿ ವೇದಿಕೆಯನ್ನು ಮಾಡಿ ಇಡೀ ಕಾರ್ಯಕ್ರಮವನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತೇವೆ ಎಂಬುದನ್ನು ನಿರ್ಧಾರ ಮಾಡಿದ್ದೇವೆ. ಸಂಜೆ 6:10ಕ್ಕೆ ಸರಿಯಾಗಿ, ಯಾಕೆಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಾವು ಮಾಡುವಾಗ ಕೇವಲ ಮನರಂಜನೆ ಕೊಡುವುದು ಮಾತ್ರ ಅಲ್ಲ, ಇದರ ಮುಖಾಂತರ ಒಂದು 10 ಸಂದೇಶವನ್ನು ನಾಡಿಗೆ ಕೊಡಬೇಕಾದ ನಮ್ಮ ಕರ್ತವ್ಯ. ಇದರಲ್ಲಿ ಒಂದು ಸಮಯ ಪ್ರಜ್ಞೆಯೂ ಕೂಡ. 6:10ಕ್ಕೆ ಸರಿಯಾಗಿ ನಮ್ಮ ವೇದಿಕೆಗೆ ಬಹಳಷ್ಟು ನಮಗೆ ನಮ್ಮ ಕೆಲವು ಅತಿಥಿಗಳನ್ನು ನಾವು ವೇದಿಕೆಗೆ ಕರೆದು ಕೂತ್ಕೊಳಿಸ್ತೇವೆ. 6:15ಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಆಗ್ತದೆ. ಕೇವಲ 45 ನಿಮಿಷ ಮಾತ್ರ ನಮ್ಮ ಕಾರ್ಯಕ್ರಮ, ಅದು ಸಭಾ ಕಾರ್ಯಕ್ರಮಗಳು ಆ ದಿವಸ ಇರುವುದು. ಉದ್ಘಾಟಕರಾಗಿ ನಮ್ಮ ಸಂಸದರು ಒಪ್ಪಿಕೊಂಡಿದ್ದಾರೆ. ಆಮೇಲೆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ವೇದವ್ಯಾಸ ಕಾಮಕರು, ನಮ್ಮ ಶಾಸಕರು ನಡೆಸಿಕೊಳ್ಳಲಿಕ್ಕೆ ಇದ್ದಾರೆ. ಇದ್ದುಕೊಂಡು ಇದು ಕಾರ್ಯಕ್ರಮ ನಡೆಯುವುದು. ಆಮೇಲೆ ಸಮಾಜದ ಬೇರೆ ಬೇರೆ ಇಂತಹ ಸಾಂಸ್ಕೃತಿಕದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ದಿಗ್ಗಜರನ್ನು, ಬೇರೆ ಬೇರೆ ಎಲ್ಲಾ ಸ್ತರಗಳ ಪ್ರಮುಖರನ್ನು ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಅವರೆಲ್ಲರೂ ಹಾಜರಿದ್ದಾರೆ. ಒಂದು ನಮ್ಮ ಸಂಸ್ಥೆಯ 500ಕ್ಕೂ ಮಿಕ್ಕಿದಂತಹ ವಿದ್ಯಾರ್ಥಿ ಕಲಾವಿದರು ಬಂದು ಬೇರೆ ಬೇರೆ ರೀತಿಯ ಭಾರತೀಯ ಕಲಾ ಪ್ರಕಾರಗಳನ್ನು ತೋರಿಸ್ತಾರೆ. ಬಹಳ ಮುಖ್ಯವಾಗಿ ಯೋಗವನ್ನು ಮೊದಲು ಇಟ್ಟುಕೊಂಡು ಅದನ್ನೊಂದು ಸಾಂಸ್ಕೃತಿಕವಾದ ಟಚ್ ಅನ್ನು ಅದಕ್ಕೆ ಕೊಟ್ಟು ಒಂದು ಯೋಗ ದೀಪಿಕಾ ಎಂಬ ಒಂದು ಪ್ರಾರಂಭದ ಕಾರ್ಯಕ್ರಮ. ಆಮೇಲೆ ಶಾಸ್ತ್ರೀಯ ಅಂತ ಒಂದು ರತ್ನಾಟ್ಯದಲ್ಲಿ ಅಷ್ಟಲಕ್ಷ್ಮಿ ಎಂಬ ಒಂದು ಪ್ರಯೋಗ. ಇನ್ನು ನಮ್ಮ ಯಕ್ಷಗಾನದ ಬಹಳ ಪ್ರಮುಖವಾದಂತಹ ಬಡುಚಿತ್ರ ಯಕ್ಷಗಾನದಲ್ಲಿ ಶಂಕರಾರ್ಥ ಶಾರೀರಿಣಿ ಎಂಬ ಒಂದು ಪ್ರಸಂಗ. ಆಮೇಲೆ ಗುಜರಾತಿನ ದಾಂಡಿಯಾ ನೃತ್ಯ, ಮಣಿಪುರಿಯ ಸ್ಟಿಕ್ ಡ್ಯಾನ್ಸು, ಮಲ್ಲಕಂಬ ಮತ್ತು ರೋಪ್ ಕಸರತ್ತುಗಳು, ಸೃಜನಾತ್ಮಕವಾದಂತಹ ನೃತ್ಯ, ಡೊಳ್ಳು ಕುಣಿತ, ಆಮೇಲೆ ಕಥಕ್ನಲ್ಲಿ ವರ್ಷಧಾರೆ ಎಂಬ ಮತ್ತೊಂದು ಶಾಸ್ತ್ರೀಯ ನೃತ್ಯ, ಪುರುಳಿಯ ಸಿಂಹ ನೃತ್ಯ, ದಿಕ್ಕು ಯಕ್ಷಗಾನದಲ್ಲಿ ಹಿರಣಾಕ್ಷ ವಧೆ, ಮತ್ತು ಕೊನೆಗೆ ತನ್ನ ಮಕ್ಕಳು ಕೂಡ ಒಂದು ಸೌಂದರ್ಯ ಪ್ರಜ್ಞೆ ಬಾಲ್ಯದಲ್ಲಿ ಮೂಡಿಸಬೇಕೆಂಬ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಬೊಂಬೆಗಳ ವಿನೋದಾವಳಿ ಪ್ರದರ್ಶನ ಕೊನೆಗೆ ನಡೆಯಲಿಕ್ಕಿದೆ. ನಾವೊಂದು ಸಾಮಾನ್ಯವಾಗಿ ಒಂದು 8,000ಕ್ಕೂ ಅಧಿಕವಾದಂತಹ ಜನರು ಬರಬೇಕು ಅಂತ, ನಾವು ಸೌಂದರ್ಯ ಪ್ರಜ್ಞೆ ಇದ್ದಂತಹ ಜನರು ಬರಬೇಕು ಅಂತ ಒಂದು ಆಶೆ ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾಗುವ ಆಸನದ ವ್ಯವಸ್ಥೆಯನ್ನೆಲ್ಲ ಮಾಡಲಾಗ್ತದೆ. ಮತ್ತು ಇದೆಲ್ಲವೂ ಉಚಿತವಾಗಿ ಪ್ರವೇಶಿಸಲು ತಮಗೆ ಗೊತ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವು ಕ್ಲಬ್ದ ಸಮಯಕ್ಕೆ ಪ್ರಾರಂಭವಾಗಿ ನಿಗದಿತ ಸಮಯಕ್ಕೆ ಮುಕ್ತಾಯವಾಗ್ತದೆ.
ಅದು ಏನಿದ್ರು ಕೂಡ 2 ಗಂಟೆ ಇರುವ ಕಾರ್ಯಕ್ರಮ ಅಂತಿಂತೂ ನಾವು ಸಮಯಕ್ಕೆ ಸರಿಯಾಗಿ 7 ಗಂಟೆ ಒಳಗೆ ಅದರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗಿ ಆಮೇಲೆ 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇದು ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಆಳುವ ಸಾಂಸ್ಕೃತಿಕ ವೈಭವ ಎಂಬುದು ಇಡೀ ನಮ್ಮ ನಾಡಿನಲ್ಲಿ ಅತ್ಯಂತ ಬೇಡಿಕೆ ಇರುವ ಒಂದು ಕಾರ್ಯಕ್ರಮವಾಗಿದೆ. ನಾವೆಲ್ಲ ಊರೂರು ಸುತ್ತಿಕೊಂಡು ಬರ್ತೇವೆ. ಪ್ರತಿ ಸಲ ಹೋದಾಗಲೂ ನಾನು ಅವಲೋಕಿಸ್ತಾ ಇದ್ದೇನೆ, ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಒಂದು ಮಿನಿಮಮ್ 15-20-25 ಸಾವಿರ ಜನ ಸೇರಿಕೊಂಡು ನಡೆಯುವಂತ ಕಾರ್ಯಕ್ರಮ. ಇದನ್ನು ತಾವೆಲ್ಲರೂ 4 ದಿವಸ ಇದನ್ನು ಬರಬೇಕು. ಇದರ ಬಗ್ಗೆ ಒಂದು ಒಳ್ಳೆಯ ಪ್ರಚಾರ ಆಗಬೇಕು. ಇದರ ಮುಖ್ಯ ಉದ್ದೇಶವೇ ಸ್ವಸ್ಥ ಸಮಾಜದ ನಿರ್ಮಾಣವನ್ನು ಮಾಡುವುದೇ ಒಂದು ಉದ್ದೇಶ. ಇದ್ರ ಜೊತೆಯಲ್ಲಿ ಇವತ್ತು ಬೇಕಾದಷ್ಟು ಬೇರೆ ರೀತಿಯ ಒಂದು ನಮ್ಮ ಮತಧರ್ಮದ ವಿಷಯದಲ್ಲಿರ್ಬೋದು, ಜಾತಿಯ ವಿಷಯದಲ್ಲಿರ್ಬೋದು, ಅಥವಾ ಬೇರೆ ರಾಜಕೀಯ ಪಕ್ಷದಲ್ಲಿರ್ಬೋದು, ಇದರ ಒಟ್ಟಿಗೆ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡುವಂತಹ ಕ್ಷೇತ್ರಗಳಿರ್ಬೋದು, ಇವರೆಲ್ಲರೂ ಬೇರೆ ಬೇರೆಯಾಗಿ ಒಟ್ಟಾಗುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ನಾವೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಸಮಾಜದ ಪರಿಕಲ್ಪನೆಯಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕಾದ್ದು ನಮ್ಮ ಮುಖ್ಯ. ಇದರ ಜೊತೆ ನಾನು ಆಗ ಹೇಳಿದ ಹಾಗೆ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟುತನವನ್ನು ಹೇಗೆ ಎಂಬುದನ್ನು ನಾವು ನಾಡಿಗೆ ತೋರಿಸಿಕೊಡ್ಬೇಕಾಗಿದೆ. ಈ ದೃಷ್ಟಿಯಿಂದ ಈ ಆಳುವ ಸಾಂಸ್ಕೃತಿಕ ವೈಭವ ನಡೆಯುವುದರಿಂದ ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಎಂಬುದೇ ನಮ್ಮ ಆಶಯ. ಇದರ ಬಗ್ಗೆ ಈಗ ಬೇರೆ ಬೇರೆ ಕಡೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರಲ್ಲ, ಈ ಕಲಾವಿದರು ಇದೇ 500 ಜನನ ಇಲ್ಲ ಬೇರೆ ಕಲಾವಿದರು ಸೇರ್ಕೊಂಡಿದ್ರು? ನಮ್ಮಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಹಲವು ವಿಧದ ದತ್ತು ಸ್ವೀಕಾರಗಳು ಇದೆ. ಅದು ಕಲಿಕೆಯಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಸಾಂಸಂಗದಲ್ಲಿರ್ಬೋದು, ಕನ್ನಡ ಮಾಧ್ಯಮದಲ್ಲಿರ್ಬೋದು, ಅಂಗನ್ಯೂನತೆಯಲ್ಲಿ ಇದ್ದವರಿರ್ಬೋದು, ಹೀಗೆ ಹಲವು ಇದೇ ವಿಷಯದಲ್ಲಿ ನಮ್ಮಲ್ಲಿ ದತ್ತು ಸ್ವೀಕಾರಗಳಿವೆ. ಇದು ವಿದ್ಯೆ ಬುದ್ಧಿಯ ಜೊತೆ ಸಾಂಸ್ಕೃತಿಕವಾಗಿ ಬಲಾಢ್ಯವಾಗಿ ನಮ್ಮ ಮಕ್ಕಳನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಇರುವಂತಹ ವಿಚಾರ. ಇದರಲ್ಲಿ ಸುಮಾರು 500ಕ್ಕೂ ಮಿಕ್ಕಿದಂತಹ ವಿದ್ಯಾರ್ಥಿಗಳು ನಮ್ಮ ಈ ವರ್ಷ ಹಾಗೆ ದತ್ತು ಸ್ವೀಕಾರ ಆದವರಿದ್ದಾರೆ. ಅವರು ನಾವು ತರಬೇತಿ ಮಾಡ್ತೇವೆ. ಅವರವರ ಎಕ್ಸಾಮ್ ಅನ್ನು ನೋಡಿಕೊಂಡು, ಅವರವರ ಕಾರ್ಯಚಟುವಟಿಕೆಯನ್ನು ನೋಡಿಕೊಂಡು ಕೆಲವು ಚೇಂಜಸ್ಗಳು ಆಗ್ತಾ ಇರ್ತದೆ. ಈಗ ಒಬ್ಬರೇ ಎಲ್ಲಾ ಕಡೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಅವರವರ ಈಗ 10ನೇ ತರಗತಿ ಎಕ್ಸಾಮ್ ಆಗುವುದರಿಂದ 10ನೇ ತರಗತಿಯವರೆಗಿನ ಮಕ್ಕಳನ್ನು ಯಾರನ್ನೂ ಇದರೊಳಗೆ ತರಲಿಕ್ಕೆ ಆಗೋದಿಲ್ಲ. ಈಗ PUC ಮಕ್ಕಳು ಹೀಗಿದ್ದಾರೆ. PUC ಮಕ್ಕಳು, ಡಿಗ್ರಿ ಮಕ್ಕಳು, ಪೋಸ್ಟ್ ಗ್ರಾಜುಯೇಟ್ ಮಕ್ಕಳು, ನಮ್ಮ ಪ್ರೊಫೆಷನಲ್ ಕಾಲೇಜ್ ಮಕ್ಕಳೆಲ್ಲ ಇದ್ದಾರೆ. ಅವನ್ನೆಲ್ಲ ಸೇರಿಸಿಕೊಂಡ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ. ಆದರೆ ಮೂಲವಾಗಿ ಕೆಲವು ವಿದ್ಯಾರ್ಥಿಗಳು ಪರ್ಮನೆಂಟ್ ಆಗಿರ್ತಾರೆ. 3 ಗಂಟೆ ಹೆಚ್ಚು. 3 ಗಂಟೆ ಅಂದ್ರೆ 3 ಗಂಟೆ ಅದಕ್ಕಿಂತ ಮೊದಲೇ ಅದು ನಾವು ಎಷ್ಟು ಗಂಟೆಗೆ ಪ್ರಾರಂಭ ಮಾಡಿದೆವು ಅದನ್ನು ಹೊಂದಿಕೊಂಡು ಇದೆ. ನಮ್ಮ ಇಡೀ ಕಾರ್ಯಕ್ರಮ ಇರುವುದೇ 2 ಗಂಟೆ 50 ನಿಮಿಷ. ಆದರೆ ಒಂದು ಏನು ಹೇಳಿದ್ರೆ ನಮ್ಮ ಒಂದು ತೆಂಕುತಿಟ್ಟಿನ ಆಗುವಾಗ ಪ್ರೇಕ್ಷಕರು ನೋಡಿಕೊಂಡು ಸ್ವಲ್ಪ ದಿಗಿನಗಳು ಜಾಸ್ತಿ ಆದರೆ ಅದು ಸ್ವಲ್ಪ ಒಂದು 5 ನಿಮಿಷ ಹೆಚ್ಚಾಗ್ತದೆ ಅಷ್ಟೇ. ಇಲ್ಲದ್ರೆ ಅದು ರೇಡಿಯೋ ಟೈಪ್ ನಲ್ಲಿ ಅದೊಂದು ಮಾತ್ರ ಲೈವ್ ಆಗಿರುವುದು. ಅದು ಚೆಂಡೆ, ಅದು ಭಾಗವತರಲ್ಲಿ ಇರುವಾಗ ಸ್ವಲ್ಪ ಜೋಶ್ ಬಂದಾಗ ಅದು 5-10 ನಿಮಿಷ ಆಚೆ ಮೇಲೆ ಕೆಳಗೆ ಆಗ್ತದೆ. ಮತ್ತೆಲ್ಲವೂ ಅದು ರೆಕಾರ್ಡೆಡ್, ಅದರಿಂದ ಅದು ಪ್ರತಿಯೊಂದು ಅದು ನಿಮಿಷಕ್ಕೆ ಸರಿಯಾಗಿ ಆಗ್ತದೆ. ಸರ್, ಈಗ ಇದು ಮೊದಲು ನಿಮ್ಮ ಮೂಡುಬಿದ್ರೆಯಲ್ಲಿ ಆಗ್ತಾ ಇದ್ದಂಥ ಕಾರ್ಯಕ್ರಮ, ಇದನ್ನೀಗ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀರಿ. ಜನರ ಸ್ಪಂದನೆ ಹೇಗುಂಟು ಮತ್ತು ನಿಮ್ಮ ಇದರ ಉದ್ದೇಶ ಏನು, ಉದ್ದೇಶದಿಂದ ಇದನ್ನು ಶುರು ಮಾಡಿದ್ರೆ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ ನಿಮ್ಮ ಇದರಲ್ಲಿ? ಇದರ ಬಗ್ಗೆ ನನಗೆ ಬಹಳಷ್ಟು ಸಮಾಧಾನ. ಯಾಕೆಂತ ಹೇಳಿದ್ರೆ ಹಿಂದೆ ಈ ಕಲೆಗಳನ್ನೆಲ್ಲ ಕಟ್ಟಿದವರು ಗುರು ಶಿಷ್ಯರ ಸಂಬಂಧದಲ್ಲಿ ನಮ್ಮ ಎಲ್ಲ ಶಾಸ್ತ್ರೀಯ ಜಾನಪದದ ಕಲೆಗಳು ಬಹಳ ಮುಖ್ಯವಾಗಿ ಅದನ್ನು ಶಾಸ್ತ್ರೀಯ ಎಲ್ಲ ಗುರು ಶಿಷ್ಯರ ಸಂಬಂಧದಲ್ಲಿ ಇದೆಲ್ಲ ನಡೆದಂತ ವಿಚಾರ. ಈಗ ಅಂತ ಗುರುಗಳು ಇಲ್ಲ, ಅಂತ ಶಿಷ್ಯರು ಇಲ್ಲ, ಮತ್ತು ಈಗ ಅದು 100% ಅಪ್ರಸ್ತುತವೂ ಕೂಡ. ಮುಂದೆ ಹೋದರೆ ರಾಜ ಮಹಾರಾಜರುಗಳು ಇದೆಲ್ಲಕ್ಕೂ ಆಶ್ರಯ ಕೊಟ್ಟಿದ್ರು.
ಎಲ್ಲ ನಮ್ಮ ರಾಜ್ಯ ದೇಶದಲ್ಲಿದ್ದಂತಹ ರಾಜ ಮಹಾರಾಜರುಗಳು ಅವರ ಆಳ್ವಿಕೆಯಲ್ಲಿ ಕಲಾವಿದರಿಗೆ ಕಲೆಗೆ ಒತ್ತು ಕೊಟ್ಟುಕೊಂಡು ಕಲೆಗಳನ್ನು ಕಟ್ಟಲಾಗುತ್ತದೆ. ಈಗ ಅಂತ ರಾಜ ಮಹಾರಾಜರುಗಳು ಕೂಡ ಇಲ್ಲ. ಈಗ ಇರುವುದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದರ ಅಧೀನದಲ್ಲಿರುವಂತಹ ಕೆಲವು ಬೇರೆ ಬೇರೆ ರೀತಿಯ ಪ್ರಭಾವೋಚಿತ ವಿಷಯಗಳು. ಆದ್ರೆ ನಮ್ಮಂತ ಪ್ರೈವೇಟ್ ಜನಗಳು ಕೂಡ ಈ ಚಿಂತನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ನಾವು ಮುಖ್ಯವಾಗಿ ಇನ್ನು ಏನಿದ್ರು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಅವರ ಕಾಲಕಾಲಕ್ಕೆ ಬರುವಂತ ಅವರ ವಿದ್ಯಾಭ್ಯಾಸದ ಜೊತೆ ನಾವು ಇಂಥ ಸಾಂಸ್ಕೃತಿಕ ರಂಗವನ್ನು ಕಟ್ಟಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ನಾವು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣದ ಜೊತೆಯಲ್ಲಿ ನಾವು ಈ ಕಲೆಗಳನ್ನೆಲ್ಲ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಮಕ್ಕಳಿಗೆ ಕಾಲಕಾಲದಲ್ಲಿ ಬೇಕಾಗುವ ವಿದ್ಯಾಭ್ಯಾಸದ ಜೊತೆ ಇದೆಲ್ಲವನ್ನು ಬಹಳ ಸೀರಿಯಸ್ ಆಗಿ ಅವರಿಗೆ ಬೋಧನೆ ಮಾಡಿ ಅವರಿಗೆ ಕಲಿಸ್ತಾ ಇದ್ದೇವೆ. ನಮಗೆ ಬಹಳ ಸಮಾಧಾನ ಇದೆ. ಮಕ್ಕಳು ಇದಕ್ಕೆ ಸರಿಯಾದ ಸ್ಪಂದನೆ ಕೊಡ್ತಾ ಇದ್ದಾರೆ. ಕೊಟ್ಟು ಅವರು ಬಹಳ ಸರಿಯಾಗಿ ದಿನನಿತ್ಯ ಒಂದು ವ್ರತದಾಗಿ, ಒಂದು ತಪಸ್ಸಿನಾಗಿ ಅದನ್ನು ಸಂಪೂರ್ಣ ಅಧ್ಯಯನ ಮಾಡ್ತಾರೆ, ಪರಿಶ್ರಮ ಮಾಡ್ತಾರೆ. ದಿನನಿತ್ಯ ಡೈಲಿ ಅದೊಂದು ಪಾರ್ಟ್ ಆಫ್ ದ ನಮ್ಮ ಎಜುಕೇಶನ್, ಪಾರ್ಟ್ ಆಫ್ ದ ಜೀವನ ಆಗಿದೆ. ಅವರು ದಿನಾ ಬೆಳಿಗ್ಗೆ ಸಂಜೆ ಇದರ ಪ್ರಾಕ್ಟೀಸ್ ಅನ್ನು ಮಾಡ್ತಾರೆ, ಬಿಡುವಿನಲ್ಲಿ ಮಾಡಿಕೊಂಡು ಒಂದು ಸಣ್ಣ ಮಟ್ಟಿನ ಕಲಾವಿದರಾಗ್ತಾರೆ. ಅಂತ ಕಲಾವಿದರು ನಾವು ಮುಖ್ಯವಾಗಿ ಇಟ್ಟುಕೊಂಡು ಕೇವಲ ಇದು ಮೂಡುಬಿದಿರೆಯಲ್ಲಿ ಆಳ್ವಾಸ್ ಕ್ಯಾಂಪಸ್ ಅಲ್ಲಿ ಮಾತ್ರ ಅಲ್ಲ, ಅಥವಾ ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಈ ಆಸಕ್ತಿ ನಮ್ಗೆ ಎಷ್ಟು ನಮ್ಮ ತಾಯ್ಮಾನದಕ್ಕೆ ಹಾಕ್ಬೋದು, ಇದನ್ನೊಂದು ಆಯೋಜನೆ ಮಾಡಿಕೊಂಡು ನಾವು ಪರ ಜಿಲ್ಲೆಗಳಿಗೆ, ಪರ ರಾಜ್ಯಗಳಿಗೆ, ಪರ ದೇಶಗಳಿಗೆ ಹೋಗ್ತಾ ಇದ್ದೇವೆ. ಈ ಸಲವು ನಾವು ಸುಮಾರು ಹತ್ರ 40 ಕಾರ್ಯಕ್ರಮ ಈ ವರ್ಷವೂ ನಾವು ಕೊಟ್ಟೇವೆ. ಪ್ರತಿ ಒಂದು ಕಡೆಗೆ ಹೋದಾಗ ಕೂಡ ಬಹಳ ಒಳ್ಳೆಯ ಸ್ಪಂದನ, ಬಹಳ ಒಳ್ಳೆಯ ಸ್ಪಂದನ. ನನಗಂತೂ ಬಹಳ ಸಮಾಧಾನ. ಯಾಕೆಂದ್ರೆ ಇದನ್ನು ಹೊಗಳಿಕೆಗಾಗಿ ಹೇಳುವುದಲ್ಲ, ಅಹಂಕಾರಕ್ಕಾಗಿ ಹೇಳುವುದಲ್ಲ, ಇದು ಸಾಮಾನ್ಯ ವಿಚಾರ ಅಲ್ಲ. ಒಂದು ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಇಷ್ಟು ದೀರ್ಘಕಾಲ ಹೋರಾಟ ಮಾಡುವುದು ಅಂತ ಹೇಳಿದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಖಂಡಿತ ಹೇಳ್ತೇನೆ, ಈ ಪ್ರಯೋಗಗಳನ್ನು ನಮ್ಮ ರಾಜ್ಯದ, ನಮ್ಮ ನಾಡಿನ ವಿದ್ಯಾಸಂಸ್ಥೆಗಳು ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ನಾವು ಅದಕ್ಕಾಗಿ ಇವತ್ತು ಎಲ್ಲೂ ಸ್ಪರ್ಧೆಗಾಗಿ ಹೋಗುವುದಲ್ಲ, ಮಾರ್ಕೆಟಿಂಗ್ ಆಗಿ ಹೋಗುವುದಲ್ಲ. ಇದರ ಮುಖಾಂತರ ನಾವು ಪ್ರತಿ ಜಿಲ್ಲೆಗಳಿಗೆ ಹೋದಾಗ ಅಲ್ಲಿ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಮಾಡಿಕೊಂಡು ಹೀಗೆ ಹಲವು ಸಂದೇಶಗಳನ್ನು ಕೊಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾ ಹೋಗ್ತೇವೆ. ನಮಗೆ ಎಲ್ಲಿ ಹೋದ್ರು ಕೂಡ ಹೊರಗೆ ಹೋದಾಗ ಬಹಳ ಆಸಕ್ತಿಯಿಂದ ನಮ್ಮನ್ನು ಕರೀತಾರೆ, ನಮಗೆ ಬಹಳ ಆಶ್ರಯ ಕೊಡ್ತಾರೆ. ಸಣ್ಣ ಪುಟ್ಟ ಖರ್ಚುಗಳನ್ನು, ಈಗ ಊಟೋಪಚಾರ, ಉಳ್ಕೊಳ್ಳುವ ವ್ಯವಸ್ಥೆ ಮತ್ತೆ ಸಣ್ಣ ಪುಟ್ಟ ಖರ್ಚುಗಳನ್ನು ಅವರೆಲ್ಲ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಬಹಳ ದೊಡ್ಡ ಆಶೀರ್ವಾದ ಕೊಡ್ತಾರೆ. ನೀವು ಪ್ರತಿ ವರ್ಷವೂ ಬರ್ಬೇಕು ಎಂಬುದನ್ನು ಹೇಳ್ತಾರೆ. ಈ ದೃಷ್ಟಿಯಲ್ಲಿ ನನಗೆ ಇಷ್ಟು ದೀರ್ಘಕಾಲದಿಂದ ನಡೆಸಿಕೊಂಡು ಹೋಗುವಂತ ನಮಗೆ ಬಹಳ ನೆಮ್ಮದಿ, ಖುಷಿ ಕೊಟ್ಟಿದೆ. ಇದನ್ನು ಎಷ್ಟೇ ಕಷ್ಟ ಆದ್ರೂ ನಿಲ್ಲಿಸುವುದು ಬೇಡ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕೆಂದ್ರೆ ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೆ ಗೊತ್ತುಂಟು. ಆದ್ರೆ ನಿಲ್ಲಿಸಲಿಕ್ಕೆ ಬಹಳ ಸುಲಭ, ಆದ್ರೆ ನಿಲ್ಬಾರ್ದು, ಇದು ನಡೆದುಕೊಂಡು ಹೋಗ್ಬೇಕು ಎಂಬುದೇ ನಮ್ಮ ಆಶೆ. ನಾವು ನೋಡಿದ್ದೇವೆ ಅಂತ ಆಗ್ತಾರೆ. ಆದ್ರೆ ಪರ ಜಿಲ್ಲೆಯಲ್ಲಿ ಈ ಸಮಸ್ಯೆ ನಮಗೆ ಏನಿಲ್ಲ. ಅವರಿಗೆ ನೋಡಿದ್ದೇನೆ ಎಂಬ ಪ್ರಶ್ನೆ ಅವರಿಗೆ ಇಲ್ಲ. ಅದು ನಾನು 3, 4, 5 ಕಡೆಯಲ್ಲಿ ಕೂಡ ಮಾಡಿಕೊಂಡು ಬಂದಿದ್ದೇನೆ. ಪ್ರತಿ ಸಲವೂ ಸಭೆ ಹೆಚ್ಚವೇ ಆಗಿದ್ದು ಹೊತ್ತು ಕಡಿಮೆ ಆಗಲಿಲ್ಲ. ಆದ್ರೆ ಇಲ್ಲಿ ದಕ್ಷಿಣ ಜಿಲ್ಲೆಯವರಿಗೆ ಒಂದು ಅಂತ ಕೇಳಿದ್ರೆ ನಾವು ನೋಡಿದ್ದೇವೆ ಅಂತ, ಏನ್ ನೋಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಹೇಳಿ, ನಾನು ಒಂದು 500-1000 ಬಾರಿ ನೋಡಿದವ. ನೀವು ನಾಡ್ದು ನೋಡಿ ನಾನು ಎಷ್ಟು ಮುಕ್ತವಾಗಿ ಕೂತ್ಕೊಂಡು ಅದು ಇಡೀ 3 hours ಹೇಗೆ ಕೂತ್ಕೊಂಡು ನೋಡ್ತೇನೆ ಅಂತ ಹೇಳಿ. ಹಾಗೆ ನೋಡಿದವರು ಅದು ನೋಡ್ಬೇಕಾಗಿ, ಹಾಗೆ ನೋಡಿದಾಗ ಮಾತ್ರ ಚಂದ ಕಾಣ್ಬೇಕು. ನಿಮ್ಮಲ್ಲೂ ನಾನು ಹೇಳುದು ಹೀಗೆ, ಇದರಲ್ಲಿ ಹಲವು ಬದಲಾವಣೆಗಳಿದೆ. ನೀವು ನೋಡಿದವರು ಕೂಡ ಗಮನಿಸಿ. ಇಲ್ಲೇ ಇದ್ದಂತ ನಮ್ಮ ಯಾವುದೇ ಒಂದು ಇದು ಇದ್ದಿರ್ಬೋದು, ಈ ಮಲ್ಲಕಂಬ ಇದ್ದಿರ್ಬೋದು, ಅಥವಾ ಒಂದು ನಮ್ಮ ಒಂದು ಸ್ಟಿಕ್ ಡ್ಯಾನ್ಸ್ಗಳಿರ್ಬೋದು, ಈಗ ಅದು ಎಷ್ಟು ವಿಸ್ತಾರವಾಯಿತು. ಸ್ಟಿಕ್ ಡ್ಯಾನ್ಸ್ ಒಂದು ಟೈಮ್ನಲ್ಲಿ ಮಣಿಪುರದವರಿಗೆ ಸೀಮಿತವಾಗಿ ಒಂದು 6 ಜನ 10 ಜನ ಮಾಡ್ತಾ ಇದ್ದಾರೆ. ಅದು ಮಣಿಪುರ ಎಂಬ ಊರಿನಲ್ಲಿ ಏಕ ವ್ಯಕ್ತಿ ಪ್ರದರ್ಶನ. ಆದ್ರೆ ಇಲ್ಲಿ ಈಗ ಆ ಮಣಿಪುರದ ಮಕ್ಕಳ ಜೊತೆಯಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ, ದೇಶದ ಮಕ್ಕಳು ಕೂಡ ಸೇರಿಕೊಂಡು ಈಗ ಅದನ್ನು ಯಾವ ರೀತಿ ಅದು ಎಲ್ಲಿಗೆ ಪ್ರಸ್ತುತಪಡಿಸುತ್ತೆ ಹೋಯಿತು. ಇಡೀ ಮಲ್ಲಕಂಬದಲ್ಲಿ ಆಮೇಲೆ ಎಷ್ಟು ಸುಂದರವಾದದ್ದನ್ನು ಅದರ ಇಡೀ ಪ್ರೆಸೆಂಟೇಷನ್, ಆ ಮಲ್ಲಕಂಬ ಆಗ್ತಾ ಇರುವಾಗ ಆಚೆಯಿಂದ ಬೇರೆ ಬೇರೆ ಅವರ ಅಡ್ವೆಂಚರ್ಗಳು, ಇಡೀ ಒಂದು ಚೂರಿ 2 ಫೀಟ್ ಉದ್ದದ ಒಂದು ಚೂರಿಯನ್ನು, ಅದು ಒಂದಲ್ಲ 6, 7 ಚೂರಿಗಳನ್ನು ಅದು ಬಾಯಿಗೆ ಅವರು ಹಾಕಿ ಹೇಗೆ ಅನ್ನನಾದ ಮುಖಾಂತರ ಅದನ್ನು ಜಠರಕ್ಕೆ ಕೊಂಡೋಗ್ತಾರೆ. ಅದು ನೋಡದೆ ಒಂದು ಅನ್ನಕೋಶ ಕೊಂಡೋಗ್ತಾ ಇದ್ದಾರೆ. ಅದು ನೋಡದೆ ಒಂದು ದೊಡ್ಡ ವಿಸ್ಮಯ.
ಅದ್ರ ಜೊತೆಗೆ ನಮ್ಮ ಇತ್ತೀಚೆಗೆ ನಾವು ಆಲ್ ಇಂಡಿಯಾ ಮೀಟ್ ಅಲ್ಲಿ ನಮ್ಮ ಬಾಡಿ ಬಿಲ್ಡರ್ಸ್ ಅವರು ಇವತ್ತು ಇಡೀ ಒಂದು ಗೋಲ್ಡ್ ಅನ್ನು ಪಡೆದಂತ ಮಕ್ಕಳು ಅವರು ಕೂಡ ಬದಿಯಲ್ಲಿ ಅವರ ಬಾಡಿ ಬಿಲ್ಡಿಂಗ್ ಅನ್ನು ತೋರಿಸುವಂತದ್ದು ಇಂಥದ್ದೆಲ್ಲ ಬಹಳ ಚಂದ. ಅದು ಆ ಇಡೀ ಪ್ರಸ್ತುತ ಮಲ್ಲಕಂಬವು ಕೂಡ ಇವತ್ತೆಷ್ಟು 100-120 ಮಕ್ಕಳು ಅಲ್ಲಿ ಆಚೆಯಿಂದ ಹುಡುಗರು ಈಚೆಯಿಂದ ಹುಡುಗಿಯರು ರೋಪ್ ಕಸರತ್ತುಗಳನ್ನು ಮಾಡಿಕೊಂಡು ಇಡೀ 4 ಕಂಬವನ್ನು ಇಟ್ಕೊಂಡು ಆ ರೋಪ್ ಕಸರತ್ತುಗಳು ಇದನ್ನು ಇಟ್ಕೊಂಡು ನಡೆಯುವಂತ ಒಂದು ವಿಧಾನ. ಹೀಗೆ ಇದು ಪ್ರತಿಯೊಂದು ಕೂಡ ಈಗ ತುಂಬಾ ಬೆಳವಣಿಗೆ ಆಗಿ ತುಂಬಾ ಮೇಲ್ದರ್ಜೆಗೆ ಹೋಗ್ತಾ ಇದೆ. ಇದು ಕಲೆಗೆ ಆಗ್ಬೇಕಾದ್ರೆ ಬೋರ್ ಆಗ್ತದೆ. ನಮ್ಗೀಗ ಅನ್ನ ತಿನ್ನುವಾಗ ನಮ್ಗೆ ಬೋರ್ ಆಗ್ತದೆ ಹೇಳಿ ದಿನನಿತ್ಯ ನಾವು ಅದರಲ್ಲಿ ಬೆಳ್ತಿಗೆ ಕುಚಿಲು, ಆಮೇಲೆ ಅದರಲ್ಲಿ ಚಿತ್ರಾನ್ನ, ಮೊಸರನ್ನ, ಒಗ್ಗರಣೆ, ಈಚೆಯಿಂದ ಪಲಾವು ಎಲ್ಲ ಮಾಡಿಕೊಡು. ಹಾಗೆ ನಮ್ಮ ಮೂಲಭೂತವಾದಂತಹ ನಮ್ಮ ಕಲೆಗಳು ಏನಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಅದರ ಮೂಲಭೂತದ ಸ್ವರೂಪ ಹಾಳಾಗದೆ ನಮ್ಮ ಮಕ್ಕಳಿಂದ ಹೊಸ ಹೊಸ ವೇಷಭೂಷಣದಲ್ಲಿ ಹಾಕುವ ಹೆಜ್ಜೆಗಳಲ್ಲಿ ಇವತ್ತು ಯಕ್ಷಗಾನ ಎಲ್ಲಿ ಹೋಯ್ತು ನೋಡಿ. ನಮ್ಮಿಂದ ಇಡೀ ಲೋಕದಲ್ಲಿ ಇಂದಿನ ಯಕ್ಷಗಾನ ಹೀಗೆ ಇದು ನಿಜವಾಗಿ ಕಲೆಯಲ್ಲಿ ಆಗ್ಬೇಕಾಗಿದೆ. ಅದನ್ನು ನಾವು ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮಾಡೋದು.